ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ನನಗೆ ಅವಕಾಶ ಕೊಟ್ಟದಕ್ಕೆ ಈ ಸಲ ನಾನೇನು ಧನ್ಯವಾದಗಳು ಹೇಳಂಗಿಲ್ಲ. ಯಾಕಂದ್ರೆ ಅಧ್ಯಕ್ಷರೇ, ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ 2 ವಾರ ಟೂರಿಂಗ್ ಬಂದಿರತಕ್ಕಂಥ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ. ಅಧ್ಯಕ್ಷರೇ, ಪ್ರತಿ ವರ್ಷ 20ರಿಂದ 25 ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ದಲ್ಲಿ ಕೊಡ್ತಾರೆ. ಅಧ್ಯಕ್ಷರೇ, ಕಳೆದ ಸಲ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆ ಆಗಿ ಬಂದಾಗ ತಾವು ಅವಕಾಶ ಮಾಡಿಕೊಟ್ರಿ. ಅಧ್ಯಕ್ಷರೇ, ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು, ಸೋಷಿಯಲ್ ಮೀಡಿಯಾದಾಗ, ನನ್ನ ಕಾನ್ಸ್ಟಿಟ್ಯೂನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದಂತ ತಿಳ್ಕೊಂಡು ಒಂದು ದಿನ ಅಡ್ವರ್ಟೈಸ್ ತಗೊಂಡೆ. ಅಧ್ಯಕ್ಷರೇ, ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದೂ ಪರಿಹಾರ ಸಿಕ್ಕಿಲ್ಲ. ಅಧ್ಯಕ್ಷರೇ, ಹಾಗಾಗಿ ನಿಮ್ಗ ಧನ್ಯವಾದಗಳನ್ನ ಹೇಳಲ್ಲ. ಅಧ್ಯಕ್ಷರೇ, ನಮ್ಮ ಪರಿಸ್ಥಿತಿ ಇವತ್ತು ಈ ಭಾಗದಾಗ ಯಾಕ ಅಧಿವೇಶನ ಮಾಡ್ತದಂಬುದು ಮೊದಲು ಸರ್ಕಾರ ನಮ್ಗೆ ಉತ್ತರ ಕೊಡ್ಬೇಕಾಗ್ತದೆ. ಈ ಮೂಗಿಗೆ ತುಪ್ಪ ಹಚ್ಚಿ ಅನ್ಪತ್ತ ನಾಲಿಗಳಿಂದ ಹತ್ತಂಗಿಲ್ಲ. ಅಧ್ಯಕ್ಷರೇ, ಈ ಕೆಲಸನೇ ಅನ್ಪತ್ತಂದ್ರೆ ಇವತ್ತು ಎಲ್ಲ ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀನಿ. ಇವತ್ತು ಸರ್ಕಾರಕ್ಕೆ ಅನುದಾನ ಕೇಳಂಗಿಲ್ಲ, ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ, ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ. ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಹೇಳ್ತೀನಿ. ಅಲ್ಲಿಗೆ ಬರ್ತಾ ಇದ್ದೀನಿ. ದಯಮಾಡಿ ಅಧ್ಯಕ್ಷ ಸಬ್ಜೆಕ್ಟ್ ಮಾತಾಡಂದ್ರೆ ಮಾತಾಡ್ತೀನಿ, ಬೇಡ ಅಂದ್ರೆ ಕೂಡ್ತೀನಿ. ಅಧ್ಯಕ್ಷ ನೇರವಾಗಿ ಸಬ್ಜೆಕ್ಟಿಗೆ ಬರ್ರಿ. ಸಬ್ಜೆಕ್ಟ್ಗೆ ಬರ್ತಾ ಇದ್ದೀನಿ. ಅಧ್ಯಕ್ಷರೇ, ಸಬ್ಜೆಕ್ಟ್ಗೆ ಬರ್ತಾ ಇದ್ದೀನಿ. ಬರ್ರಿ ಬರ್ರಿ, ಮಾತಾಡಂದ್ರೆ ಮಾತಾಡ್ತೀನಿ, ಬೇಡ ಅಂದ್ರೆ ಮಾತಾಡ್ರಿ. ಸಬ್ಜೆಕ್ಟಿಗೆ ಬರ್ರಿ. ಸಬ್ಜೆಕ್ಟ್ಗೆ ಬರ್ತಾ ಇದ್ದೀನಿ. ಆಯ್ತು, ಹೇಳ್ರಿ. ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದ ಚರ್ಚೆ ಅಂತ ತಿಳ್ಕೊಂಡು ಹೇಳಿ ನಾವೆಲ್ಲ ಕ್ಷೇತ್ರದ ಜನ ಸಾವಿರಾರು ಅವರ ದುಃಖ ಭಾವನೆಗಳನ್ನ ನಮಗೆ ತಂದುಕೊಡ್ತಾರ. ನಾವಿಲ್ಲಿ ಬಂದು ಕೇಳ್ಬೇಕು. 8 ದಿನ ಆಯ್ತು ಅಧ್ಯಕ್ಷರು, ಇವತ್ತಿಗೂ ನಾನು ಇನ್ನೂ ಒಂದು ಚರ್ಚೆ ಮಾಡಲಿಲ್ಲ. ಇವತ್ತಿಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಎಷ್ಟು ಕಾರ್ಯರೂಪಕ್ಕೆ ಬರುತ್ತೆ ಅದರ ದಯಮಾಡಿ ಇದು ಸದನ ಮುಗಿದ ಮೇಲೆ ಆದರೂ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ. ನಾನು ಒಂದನ್ನು ಅಧ್ಯಕ್ಷರೇ ತೀರ್ಮಾನ ಮಾಡಿರ್ತಕ್ಕಂಥದ್ದಿದೆ. ಮುಂದಿನ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದವ್ರು 91 ಜನ ಇದ್ದೀವಿ. 91 ಜನನೇ ಇಲ್ಲಿ ಕೂತಿಲ್ಲ ಚರ್ಚೆಗೆ. 41 ಜನ ಕಲ್ಯಾಣ ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ, 50 ಜನ ಕಿತ್ತೂರು ಕರ್ನಾಟಕದ ಪುಣ್ಯಾತ್ಮರು ಬಂದಿವಿ. 90 ಜನನೂ ನಾವಿಲ್ಲ ಚರ್ಚೆಗೆ. ಹಾಗಾಗಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನದಲ್ಲಿ ಸರ್ಕಾರ 20-25 ಕೋಟಿ ಅಂತ ಹೇಳ್ತಾ ಇದೆ. ನಾನು ತೀರ್ಮಾನ ಮಾಡೀನಿ ಅಧ್ಯಕ್ಷರೇ, ಮುಂದಿನ ಸಲ ಅಧಿವೇಶನಕ್ಕೆ ನಾನು ಬರ್ತೀನಿ. ಸರ್ಕಾರದ ಅಕಾಮಡೇಷನ್ ನಾನು ತಗಂಗಿಲ್ಲ, ಸರ್ಕಾರದ ಒಂದು ಕಪ್ ಕಾಫಿನೂ ನಾನು ಕುಡಿಯಂಗಿಲ್ಲ. ನಂದು ನಾನು ಬರ್ತೀನಿ, ನಂದು ನಾನು ಇರ್ತೀನಿ, ನಂದು ನಾನು ಉಂಡು ಕೇವಲ ಮಾತಾಡಿ ಹೋಗ್ತೀನಿ. ಯಾಕಂದ್ರೆ ಇಲ್ಲಿ ಏನು ಆಗಂಗಿಲ್ಲ ಅಂತ ಗೊತ್ತಾಗಿದೆ ಅಧ್ಯಕ್ಷರೇ. ನನಗೆ ಮೊದಲು ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಬಂದೀವಿ ಅಧ್ಯಕ್ಷರೇ. ಜನಕ್ಕೆ ಏನೇನೋ ಕನಸುಗಳು ಹೇಳಿ ಬಂದೀವಿ ನಾವು. ನಿಮ್ ಊರಿಗೆ ಅದು ಮಾಡ್ತೀವಿ, ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ, ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಮಾಡಕ್ ಆಗ್ಲಾರ್ದ ಪರಿಸ್ಥಿತಿಗೆ ಇವತ್ತಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ. ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ, ನನಗಿದು ಕೊಡ ಅಂತ ನಾನು ಕೇಳಂಗಿಲ್ಲ. ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ದಾಗ ಹೇಳ್ತಾರ, ಕ್ಷೇತ್ರದಾಗ ಸ್ಟೇಟಸ್ ಇಡ್ತಾರ, ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಹೀರೋ ಆಗ್ತೀನಿ ನಾನು ಅಷ್ಟೇ. ಮತ್ತು 1 ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ IAS ಅಧಿಕಾರಿ ಹೆಸರು ಹೇಳೋದು ಬೇಡ ಅಧ್ಯಕ್ಷರೇ. ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ಒಬ್ಬ IAS ಅಧಿಕಾರಿ ಅಭಿ 1 ಸಾಲ್ ತಕ ಇದರ ಆತೇನೆ ಅಭಿ 5 ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು, ಇದು ನಮ್ಮ ಪರಿಸ್ಥಿತಿ. ಬೆಳಿಗ್ಗೆ ನಾನು ಏನ್ಪತ್ತಂದ್ರೆ ಆ ಫ್ಲೈಟ್ನಾಗ ಬರುವಾಗ ಏನ್ಪತ್ತಂದ್ರೆ ಕಣ್ಣೀರು ಇಡೋದು ಒಂದೇ ಇತ್ತು. ನನ್ನ ಪಕ್ಕದಾಗ ಅನೇಕ ಸಚಿವರು ಶಾಸಕರು ಕೂತಿದ್ರು. ಅವ IAS ಅಧಿಕಾರಿ ಹೇಳ್ತಾರ, ಅಗಲೇ ಸಾಲ ಆತೆ ಅಭಿ ಕ್ಯಾ ಸಾಲ್ ನೈ ಆತೆ ಇದಾರ. ಅಂದ್ರೆ ಏನ್ ಅರ್ಥ ಇದು? ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ, ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಆತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ವಸೂಲಿ ದಂಧೆ. ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು, ಬೇರೆ ಏನು ಮಾತಾಡಂಗಿಲ್ಲ. ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮಗೆ ಉದ್ಯೋಗ ಬೇಕು. ನನಗಿಲ್ಲೊಬ್ರು ಮಂಗಳೂರಿನ ಒಬ್ಬ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದ್ರು
ಶರಣಗೌಡ, ನಿಂಬಲ್ಲಿಂದ ಎಷ್ಟೋ ಜನ ಶಾಸಕರು, ಸಚಿವರು, ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತನ ಹೋದವ್ರು ಅಂತ ಬೇರೆ ಬೇರೆ ರಾಜ್ಯದಾಗ, ಬೇರೆ ಬೇರೆ ದೇಶದಾಗ ಫ್ಯಾಕ್ಟರಿಗಳು ಮಾಡ್ಯಾರ. ಅದಕ್ಕೆ ನೀವು ಹಿಂದುಳಿದ್ರು ನಿಮ್ ಭಾಗದಾಗ ಇರ್ತಕ್ಕಂಥ ಶ್ರೀಮಂತರು, ಸಚಿವರು, ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಂಬಲ್ಲಿ ಯಾರು ನೀವು ದುಡಿಯೋದು ಬರೋದು ಬೇಕಾಗಿಲ್ಲ ಅಂತ ಹೇಳಿದ್ರು. ಸತ್ಯವಾದ ಮಾತು ಅಧ್ಯಕ್ಷರೇ ಇದು. ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಾಗ, ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆನೂ ಫ್ಯಾಕ್ಟರಿಗಳು ಕೊಟ್ಟರು. ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವರು ಇಲ್ಲ, ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ. ನನ್ನ ಮೇಲೆ ದ್ವೇಷನೋ ಅಥವಾ ಏನ್ಪತ್ತಂದ್ರೆ ಜಿಲ್ಲೆ ಮೇಲೆ ದ್ವೇಷನೋ ಗೊತ್ತಿಲ್ಲ ಅಧ್ಯಕ್ಷರು. 3 ವರ್ಷದಲ್ಲಿ 2079 ಬಾಣಂತಿಯರ ಸಾವು. ಬಾಣಂತಿಯರ ಸಾವು ಬಗ್ಗೆ 8 ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ. ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ, ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ. ಸತ್ರ 5 ಜನ ತಾಯಂದಿರು. ಇನ್ನೂ ಆಯೋಗ ರಚನೆ ಮಾಡ್ತಾರಂತ, ಇನ್ನು ಎನ್ಕ್ವೈರಿ ಮಾಡ್ತಾರಂತ. 5 ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರ ಅಧ್ಯಕ್ಷರೇ? ಯಾತಕ್ಕಾಗಿ ಸತ್ರು? 8 ದಿನ ಆಯ್ತು ಇವತ್ತಿಗೆ. ಈ ಕಡೆಯವರಿಗೂ ಹೇಳ್ತೀನಿ, ಈ ಕಡೆಯವರಿಗೂ ಹೇಳ್ತೀನಿ ಅಧ್ಯಕ್ಷರೇ, ಕೇಳಕ್ ಯಾರು ಇಲ್ಲ. ಆಡಳಿತ ಪಕ್ಷದಾಗೂ ಇಲ್ಲ, ವಿರೋಧ ಪಕ್ಷದಾಗಿಲ್ಲ. ಇದು ನನ್ನ ಪರಿಸ್ಥಿತಿ, ನನ್ನ ಭಾಷಣದ ಪರಿಸ್ಥಿತಿ ಅಧ್ಯಕ್ಷರೇ. ಈ ಸತ್ತಿರ್ತಕ್ಕಂಥ ತಾಯಂದ್ರಿಗೆ ಪರಿಹಾರ ಘೋಷಣೆ ಮಾಡಿದ್ರು ಅಧ್ಯಕ್ಷರೇ. ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು ಅಧ್ಯಕ್ಷರೇ? ಯಾತಕ್ಕಾಗಿದಾಯ್ತು? ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ಗಳು ತಗೊಂಡು ಇವತ್ತು ತಾಯಂದಿರು ಸತ್ತಿರ್ತಕ್ಕಂಥದ್ದು. ಇದು ಎಂತಂದ್ರೆ ಅವರ ಶಾಪ ನಮಗೆ ತಗಲುತ್ತೆ ಅಧ್ಯಕ್ಷರೇ. ನಾವು ಇದೇ ತರ ಏನಾದ್ರೂ ಮುಂದಿನ ಪೀಳಿಗೆಗೆ ಇದೇ ತರದ್ದು ನಾವೇನ್ಪಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ್ದು ಎಲ್ಲ ಸರ್ಕಾರಗಳ ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ. ದಯಮಾಡಿದನ್ನೆಲ್ಲ ತಿಳ್ಕೋಬೇಕಾಗ್ತದೆ. ನಾವು ಕೇವಲ ಬರೀ ಚುನಾವಣೆಗಳು ಬಂದಾಗ ಭಾಷಣ ಮಾಡಿಕೊಂಡು ನಾವೇನೋ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಕಳಿಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ. ಇವತ್ತು ಸರ್ಕಾರ ಈ ಕಡೆ ಬಂದವರು ಇವ್ರ ಮೇಲೆ ದೋಷಣೆ ಮಾಡ್ತಾರ, ಈ ಕಡೆ ಕುಂತವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ. ಈ ಕಡೆ ಕುಂತವ್ರು ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಆ ಕಡೆ ಕಳಿಸಿ ನೀವೇನ್ ಮಾಡಿರ ಅಂತ ಇವ್ರಿಗೆ ಕೇಳ್ತಾರೆ. ಇವ್ರು ಕೇಳೋದು ಅವ್ರು ಕೇಳೋದ್ರಾಗೆ 10 ದಿನ ಹೋಗ್ತದ, ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಮಾನ್ಯ ಜೆ.ಟಿ. ಪಾಟೀಲ್ ಕಾಕೋರಿಲ್ಲ, ಅವರ ಕ್ಷೇತ್ರದಲ್ಲಿ ಆಲ್ಮಟ್ಟಿ ಡ್ಯಾಮ್ ಹೆಚ್ಚಿಗೆ ಹಾಕಿದೆ. ರೈತರು ಅಂತಂದ್ರೆ ಬೀದಿ ಮೇಲೆ ಕೂತಿದ್ದಾರೆ, ಅವ್ರಿಗೆ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು. ಇವತ್ತು ಸಬ್ಜೆಕ್ಟ್ ಐತೆ ನೋಡ್ರಿ. ನನ್ನ ವಿಷಯನ ಹೇಳ್ಬೇಕಲ್ಲ ಅಧ್ಯಕ್ಷರೇ. ನಾನು ಅದಕ್ಕೆ ಹೇಳಿದ್ದು ಜಿಲ್ಲೆದು ಏನು ಕೇಳಲ್ಲ, ಬೇರೆ ಯಾವುದು ಏನು ಕೇಳಂಗಿಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಆಯ್ತು ಅಧ್ಯಕ್ಷರೇ. ಕಲಬುರಗಿ ಸಚಿವ ಸಂಪುಟ ಆಗಿರ್ತಕ್ಕಂಥ ಇನ್ನು ಯಾವುದೋ ನಿರ್ಣಯಗಳಾಗಿಲ್ಲ. ಅದಾಗುತ್ತಾ ಇಲ್ಲ ನನಗೇನು ವಿಶ್ವಾಸ ಇಲ್ಲ ಅಧ್ಯಕ್ಷರೇ. ಅಧ್ಯಕ್ಷರೇ ಒಂದನ್ನ ನಾನು 127 ನನ್ನ ಜಿಲ್ಲೆಯಲ್ಲಿ 127 ಹುಟ್ಟಿರ್ತಕ್ಕಂಥ ಮಕ್ಕಳು 24 ತಾಸಿನಾಗ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ. ಯಾದಗಿರಿ ಜಿಲ್ಲೆಯಲ್ಲಿ 127 ಕಂದಮ್ಮಗಳು ಸತ್ತಿದೆ. ಆ ಎಲ್ಲ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಬಡವ್ರ ಮಕ್ಕಳೇ. ಮೊನ್ನೆ KDP ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಎಂತಂದ್ರೆ 6 ತಿಂಗಳ 7 ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರಿ ದವಾಖಾನೆಗೆ ಬರ್ತಾರೆ. ಸರ್ಕಾರಿ ದವಾಖಾನೆಗೆ ಬಂದ್ರು ಸರ್ಕಾರಿ ದವಾಖಾನೆದಾಗ ಹೆಂಗ್ ಸಾಯ್ತಾರೆ ಅಧ್ಯಕ್ಷರೇ? ಇದಕ್ಕೆ ಯಾರು ಕಾರಣ? ಇದ್ರದ್ದು ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ. ಈ ಅಧಿವೇಶನ 2 ವಾರ ಟೂರ್ ಅಷ್ಟೇ. ಇಲ್ಲಿ ಯಾವುದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನಗೆ. ನಾವು ಮಾತಾಡ್ಲೇಬೇಕಾಗಿದೆ ಅಷ್ಟೇ. ಮಾತಾಡಿಲ್ಲ ಅಂತಂದ್ರೆ ಕ್ಷೇತ್ರದಾಗ ಜನ ಉತ್ತರ ಕರ್ನಾಟಕದ ಬಗ್ಗೆ ನೀನು ಮಾತಾಡ್ಲಿಲ್ಲಲ್ಲಪ್ಪ ಅಂತ ತಿಳ್ಕೊಂಡು ನಮಗ್ ಕೇಳ್ತಾರ ಅಷ್ಟೇ. 127 ಜನ ಕಂದಮ್ಮಗಳು ಸತ್ತಿದೆ ಯಾದಗಿರಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ. ಏನು ಕ್ರಮ ಆಗಿಲ್ಲ. ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ. ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ, ಎಲ್ಲರೂ ಬಡವ್ರ ಮಕ್ಕಳೇ. ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ. ಅನೇಕ ವಿಷಯಗಳನ್ನ ನಮ್ಮ ಭಾಗದಿಂದ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ. ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ, ಮನವಿ ಮಾಡಲ್ಲ ಅಧ್ಯಕ್ಷರೇ. ಇಲ್ಲಿ ಯಾವ್ಯಾವ ಚರ್ಚೆಗಳಾಗಿದೆ, ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ? ಇವತ್ತು ಬೇರೆ ಬೇರೆ ಭಾಗಕ್ಕೆ 4 ವಿಭಾಗಗಳಿದೆ.
ರಾಜ್ಯದಲ್ಲಿ. ಯಾವ ಭಾಗಕ್ಕೆ ಎಷ್ಟು PHCಗಳಿದೆ, ನಮ್ಮ ಭಾಗಕ್ಕೆ ಎಷ್ಟು PHC ಇದೆ. ಆ ಭಾಗಕ್ಕೆ ಎಷ್ಟು ಶಾಲೆಗಳಿದೆ, ನಮ್ಮ ಭಾಗಕ್ಕೆ ಎಷ್ಟು ಶಾಲೆ ಇದೆ. ಇದನ್ನ ಒಂದು ಸಲ ಚರ್ಚೆ ಆಗ್ಬೇಕು ಅಧ್ಯಕ್ಷರೇ. ಇದಕ್ಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಜನ ಮಾತಾಡಿದ್ರು ಅಧ್ಯಕ್ಷರೇ. ನಾನು ಒಂದನ್ನೇ ಹೇಳ್ತಕ್ಕಂಥದ್ದು, ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು, ಕೊಪ್ಪಳ ಏರ್ಪೋರ್ಟ್ ಇರ್ಬೋದು, ಬೀದರ್ ಏರ್ಪೋರ್ಟ್ಗೆ ಈ ತರದ ಅನೇಕ ಅನುದಾನಗಳನ್ನ ಅಕಾಮಿಡೇಷನ್ ಮಾಡಿ ಕೊಟ್ಟಿದ್ದಾರೆ. ನಾನು ಆಗ್ರಹ ಪಡಿಸ್ತಕ್ಕಂಥದ್ದು ಇಷ್ಟೇ, ಯಾದಗಿರಿ ಜಿಲ್ಲೆಗೆ ಯೂನಿವರ್ಸಿಟಿ ಇಲ್ಲ. ನಾನು ಕಳೆದ ಅಧಿವೇಶನದಲ್ಲಿಯೂ ಮಾತಾಡಿದೆ. ಕಲ್ಯಾಣ ಕರ್ನಾಟಕದಿಂದ 40-50 ಕೋಟಿ ರೂಪಾಯಿ ಕೊಡ್ತಾರ ಇಲ್ಲ ಗೊತ್ತಿಲ್ಲ, ಕೊಟ್ರೆ ಒಂದಿಷ್ಟು ಯಾದಗಿರಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಇಲ್ಲ. ಶಿಕ್ಷಣದ ಗುಣಮಟ್ಟ ಪ್ರತಿ ಸಲ ಹೇಳ್ತಿರ್ತೀವಿ, ನಾವು ಲಾಸ್ಟ್ ಅಲ್ಲಿ ಇರ್ತೀವಿ. ಆರೋಗ್ಯ ಗುಣಮಟ್ಟದಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ. ಆ ಕಾರಣಕ್ಕ ನಾನು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ, ಒಂದನ್ನ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ, ಚರ್ಚೆಗಳು ಏನೇ ಆದ್ರೂ ಸಹ ಬಹಳ ಜನ ಕುಡಿಯ ನೀರು ಹೇಳಿದ್ರು, ಬೇರೆ ಬೇರೆ ರೀತಿಯಲ್ಲಿ ಕೈಗಳಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಇದೆ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊತಕ್ಕಂಥದ್ದು. ಆತ್ಮಹತ್ಯೆ ಯಾಕೆ ಮಾಡ್ಕೊತಾ ಇದ್ದಾರೆ ರೈತರು? ಮನಪ್ಪಣ್ಣವ್ರು ಹೇಳಿದ್ರು, ನಮ್ಮ ಶಾಸಕರು, ಯಾದಗಿರಿ ಶಾಸಕರು ಕುಡಿಯ ನೀರಿಂದು, ಕರೆಂಟ್ ಎಂದು ಹೇಳಿದ್ರು. ನಾವು ಸರ್ಕಾರಗಳು ರೈತರಿಗೆ 10 ತಾಸು ಕರೆಂಟ್ ಕೊಡಕ್ ಆಗ್ತಾ ಇಲ್ಲ. ಕಳೆದ ಸಲ ನಮ್ಮ ತಂದೆಯವರು ಇರುವಾಗ ಸರ್ಕಾರಕ್ಕೆ 10 ತಾಸು ಕರೆಂಟ್ 3 ಫೇಸ್. ನಮ್ಮ ಭಾಗದಾಗ ರೈತರಿಗೆ ಒಂದು 10 ತಾಸು 3 ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ, ಸರ್ಕಾರದಾಗ ಇರ್ತಕ್ಕಂಥವ್ರ ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ. ಇದನ್ನ ನಾವು ಮಾಡಕ್ ಆಗಿಲ್ಲ ಅಧ್ಯಕ್ಷರೇ. ನಮ್ಮ ಭಾಗದಾಗ ಏನಪ್ಪಂತಂದ್ರೆ ರೈತರು, ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ, ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ. 1 ಎಕರೆ 2 ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನ ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ. ಅವರಿಗಾಗಿ ಸರ್ಕಾರ ಒಂದು 10 ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ, ಕೊಡ್ರಿ, ನಂದೇನು ಅಭ್ಯಂತರ ಇಲ್ಲ. ಅದು ಎಷ್ಟು ಜನಕ್ಕೆ ಮುಟ್ಟಿದೆ ಗೊತ್ತಿಲ್ಲ. ಆದ್ರೆ ಎಲ್ಲರಿಗೂ ನಾನು ಹೇಳ್ತಕ್ಕಂಥದ್ದು, ನಮ್ಮ ಭಾಗದ ಉತ್ತರ ಕರ್ನಾಟಕದಾಗಿರ್ಬೋದು, ಕಲ್ಯಾಣ ಕರ್ನಾಟಕದ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು. ಒಂದು 10 ತಾಸು ಕರೆಂಟ್ ಏನಾದ್ರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ಪಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದು ನಂದೊಂದು ಮನವಿದೆ ಅಧ್ಯಕ್ಷರೇ. ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ. ಇವತ್ತು ಯಾವುದು ನಾನು ಕೇಳಲ್ಲ ಅಧ್ಯಕ್ಷರೇ. ನಾನು ಒಂದನ ಇನ್ಸಿಡೆಂಟ್ ಅನ್ನ ಒಂದು ನೆನಪು ಮಾಡ್ಕೋಬೇಕಾಗುತ್ತೆ. ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ಅಂತ ತಿಳ್ಕೊಂಡು ಒಂದು ಯುವತಿ, ಲಂಬಾಣಿ ಜಾತಿಯ ಒಂದು ಯುವತಿಗೆ ರೇಪ್ ಆಗಿದೆ ಅಧ್ಯಕ್ಷರೇ. ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ. ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು. ಯಾರು ಮಾಡಿರ್ತಾರ ಅಂತವ್ರಿಗೆ ಗುಂಡಿಟ್ಟು ಹೊಡಿಬೇಕು ಅಧ್ಯಕ್ಷರೇ. ಯಾಕಂತಂದ್ರೆ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ನಿರ್ಧಾರಗಳು ಆಗ್ಬೇಕಾಗತ್ತೆ. ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ. ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ. ಯಾವ ಅನುದಾನ ಮತ್ತೊಂದು ಕೊಡಲ್ಲ ಅಧ್ಯಕ್ಷರೇ. ಕಲಬುರಗಿ ಜಿಲ್ಲೆಯಲ್ಲಿ ಅಧ್ಯಕ್ಷರೇ ಗುಂಡಿಟ್ಟು ಹೊಡಿತೇವೆ. ಆಯ್ತು ಬಿಡೋಣ, ಆಮೇಲೆ ಮಾತಾಡಿ ಅಣ್ಣ. ನೀವು ಏನೋ ಯುವಕರು ಒಂದ್ಸಲ ಮೊದಲನೇ ಸಲ ಮಾತಾಡ್ತಾ ಕಡತದಿಂದ ತೆಗಿರಿ. ನಾವು ಮಾತಾಡಿದೆಲ್ಲ ತೆಗಿಸ್ಬಿಡಿ. ಮಾತಾಡಬಾರ್ದು. ತೆಗಿಸಿ. ಅದು ಶಾಸಕರು ಮಾತಾಡೋದ ಅಂತ ನಮ್ಮ ಕುಟುಂಬ ಅದು ಕ್ರಮ ಮಾಡಿದೆ. ಅದೇ ಶಾಸಕರ ನಮ್ಮ ಕುಟುಂಬದಾಗ ನಿಷೇಧ ಕುರಿತು ಯಾರನ್ನೇನು ಬಿಟ್ಟಿಲ್ಲ, ಕಾನೂನು ಕ್ರಮ ತೆಗೆದುಕೊಂಡಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ಅದು ಕ್ರಮ ಆಗಿದೆ. ಅದು ನೀವು ಹೇಳ್ತಾ ಅಧ್ಯಕ್ಷ ನಮ್ಮ ಕಾನೂನು ಒಪ್ಕೊಂಡಿದೀವಿ ನಾವು. ಶಾಸಕರ
ಸರಿಯಲ್ಲ ಸರಿಯಲ್ಲ ಅದನ್ನ ಕರ್ತದಿಂದ ತೆಗಿಲಿಕ್ಕೆ ಹೇಳಿದ್ದೀನಿ. ಸಭಾಧ್ಯಕ್ಷರೇ 14 ವರ್ಷದ ಹುಡುಗಿ ಮೇಲೆ ರೇಪ್ ಆಗ್ತದ? ಆಯ್ತ್ರಿ, ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಅದು ಯಾರು ಹೋರಾಟ ಸರ್ಕಾರ ಮಾಡಿದೆ. ಆಯ್ತು ಅಧ್ಯಕ್ಷರೇ, ಮಾಡಿದ್ರೆ ಮಾಡಿದ್ದಾರೆ. ಸಂತೋಷ. ಅಧ್ಯಕ್ಷರೇ ಮಾಡಿದ್ರೆ ಒಂದ್ ನಿಮಿಷ ಸರ್ ಆಮೇಲೆ ಓಕೆ, ಓಕೆ. ಅಲ್ಲ, ಸರ್ ಉತ್ತರ ಆಮೇಲೆ ಕೊಡಿ ಸರ್. ತಗೊಂಡಿದ್ದೀವಿ ಧನ್ಯವಾದ ಶಾಸಕರೇ. ಸರ್ ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ. ನಾನು ಸರ್ಕಾರ ಕ್ರಮ ತಗೊಂಡಿಲ್ಲ ಅಂತ ಹೇಳಿಲ್ಲ. ಅಂತವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ. ಲಾ ಮಿನಿಸ್ಟರ್ ಎದ್ದಿದ್ದಾರೆ ಮಾತಾಡ್ತಾರೆ. ಅಧ್ಯಕ್ಷರೇ ಸರ್ ಇಂಥ ವಿಷಯ ರಾಜ್ಯದಲ್ಲಿ ಎಲ್ಲೇ ಆದ್ರೂ ಕೂಡ ಆತರ ಮಾಡಿ ಅಂತ ಸದಸ್ಯರು ಹೇಳಿದ್ದಾರೆ. ಅಧ್ಯಕ್ಷರೇ ಈ ವಿಷಯ ಎಲ್ಲೇ ಆದ್ರೆ ನೀವು ಶಾಸಕರಾದ್ರೆ ಏನ್ ಮಾತಾಡ್ತೀರಿ? ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದನ್ನ ಗಮನದಲ್ಲಿ ಒತ್ತದಿಂದ ತೆಗೀರಿ. ಸರ್ಕಾರ ನೋಡ್ರಿ, ಗುಂಡಿಟ್ಟು ಹೊಡೀರಿ, ಅದು ಇದು ಅಲ್ಲ, ಅದು ಆಗ್ಲಿಕ್ಕೆ ಆಗದು. ಈ ದೇಶದ ಕಾನೂನನ್ನ ಗೌರವಿಸ್ತೇವೆ ನಾವೆಲ್ಲ. ಕಾನೂನು ಪ್ರಕಾರ ನಾವೇ ಕಾನೂನು ಮಾಡೋರು. ಅದನ್ನ ಹೆಂಗ್ ಬೇಕಂತ ಹೇಳಕ್ ಆಗತ್ತಾ? ಅವ್ರು ಏನ್ ತಪ್ಪು ಹೇಳಿದ್ದಾರೆ? ಏನ್ ತಪ್ಪು ಹೇಳಿದ್ದಾರೆ? ಏನ್ ತಪ್ಪು ಹೇಳಿದ್ದಾರೆ? ಮಾತಾಡಬಾರದು. ಕ್ರಮ ತಗೊಳ್ಳಿಲ್ಲ, ಕಾನೂನು ಕ್ರಮ ಎದ್ದಿದ್ದಾರೆ. ದಯವಿಟ್ಟು ಕುತ್ಕೊಳ್ರಿ. ಅಧ್ಯಕ್ಷರೇ, ಮಾನ್ಯ ಕಂದಕೂರ್ ಅವರು ಬಹಳ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.